ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈ ಬಾರಿಯ ಚುನಾವಣೆಯ ಫಲಿತಾಂಶ ಹೇಗಿರುತ್ತೆ? ಭಾರತೀಯ ಜನತಾ ಪಕ್ಷಕ್ಕೆ ಎಷ್ಟು ಸೀಟುಗಳು ಬರಬಹುದು? ನಿಮ್ಮ ಅಂದಾಜು ಏನು? ನಿಮ್ಮ ಅಧ್ಯಯನ ಏನು ಹೇಳುತ್ತೆ? ನಿಮ್ಮ ಸಮೀಕ್ಷೆಯ ಫಲಶ್ರುತಿ ಏನು? ಹೀಗಂತ ಪ್ರತಿನಿತ್ಯ ನೂರಾರು ಜನ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರು ಕೇಳ್ತಾ ಇರ್ತಾರೆ. ಈಗಲೇ ಅದರ ಬಗ್ಗೆ ಸ್ಪಷ್ಟವಾದಂಥ ನಿಖರವಾದಂಥ ನಂಬರ್ಗಳನ್ನು, ಅಂಕಿಗಳನ್ನು ಕೊಟ್ಟರೆ ತಪ್ಪಾಗತ್ತೆ. ಏಕೆಂದರೆ ಈಗ ತಾನೇ 3 ಹಂತದ ಚುನಾವಣೆ ಆಗಿದೆ. 4ನೇ ಹಂತ ಬರೋದಿದೆ, ಬರೋ ಸೋಮವಾರ ದಿವಸ. ಹೈದರಾಬಾದ್ ಕ್ಷೇತ್ರದಲ್ಲಿ ಸೆಣಸಾಟ ಇದೆ. ಒಟ್ಟು ಶೇಕಡಾವಾರು ಮತದಾನವು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಜೊತೆಗೆ ಯಾವ ನರೇಟಿವ್ ಕೊನೆಯ ಕ್ಷಣದಲ್ಲಿ ಸೃಷ್ಟಿಯಾಗತ್ತೆ ಅನ್ನುವುದನ್ನು ಹೇಳಲಾಗುವುದಿಲ್ಲ. ಒಬ್ಬ ಸ್ಯಾಮ್ ಪಿಟ್ರೋಡ ಅಲ್ಲಿ ಸ್ಟೇಟ್ಸ್ಮನ್ ಪತ್ರಿಕೆಗೆ ಸಂದರ್ಶನ ಕೊಟ್ಟರೆ ಇಲ್ಲಿ ಭಾರತದ ಮೇಲೆ ಯಾವ ಮಟ್ಟಿನ ಪರಿಣಾಮ ಆಗಿದೆ ಅನ್ನುವುದನ್ನು ನೀವು ನೋಡಿದ್ದೀರಿ. ಆದ್ದರಿಂದ ಈಗ ನಾನು ಮಾಡಬಹುದಾದ ಕೆಲಸ ಏನು ಅಂತ ಹೇಳ್ತೇನೆ. ಎದುರಾಳಿ ಎಷ್ಟು ಬಲಿಷ್ಠನಾಗಿದ್ದಾನೆ, ಎಷ್ಟು ಸೆಣಸಾಟಕ್ಕೆ ಸಿದ್ಧನಾಗಿದ್ದಾನೆ, ಹೇಗೆ ಭಾರತೀಯ ಜನತಾ ಪಕ್ಷವನ್ನು ಮಣಿಸಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾನೆ ಅನ್ನುವುದರ ಮೇಲೆ ನಮ್ಮ ಗೆಲುವು ನಿರ್ಭರ ಆಗಿರುತ್ತೆ. ಭಾರತೀಯ ಜನತಾ ಪಕ್ಷದ ಗೆಲುವು ನಿರ್ಭರ ಆಗಿರುತ್ತೆ. ನಿಮಗೆ ಗೊತ್ತು, ಕಳೆದ ಬಾರಿ ಕೇವಲ 52 ಸೀಟುಗಳಲ್ಲಿ ತೃಪ್ತಿ ಪಟ್ಟುಕೊಳ್ಳಬೇಕಾಯಿತು ಕಾಂಗ್ರೆಸ್ ಪಕ್ಷ. 2019ರಲ್ಲಿ 10%ನಷ್ಟು ಸೀಟುಗಳನ್ನು ಗಳಿಸಲಿಲ್ಲ. 543 ಸಂಖ್ಯೆ ಇರೋದು, ಮ್ಯಾಜಿಕ್ ನಂಬರ್ ಇರೋದು 272. ಆದರೆ 52 ಸೀಟುಗಳಿಗೆ ತೃಪ್ತಿ ಪಟ್ಟುಕೊಳ್ಳಬೇಕಾಯಿತು. ವಿರೋಧ ಪಕ್ಷದ ನಾಯಕನ ಸ್ಥಾನ ಗಳಿಸಲಿಕ್ಕೆ ಆದರೂ ಕೂಡ 55 ಸೀಟುಗಳು ಬೇಕಾಗಿತ್ತು, ಅದು ಬಂದಿರಲಿಲ್ಲ. ಹಾಗಾದರೆ ಕಳೆದ ಬಾರಿ ಎಷ್ಟು ಜನ ಕಣದಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳಿದ್ದರು, ಈ ಬಾರಿ ಎಷ್ಟಿದ್ದಾರೆ ಅನ್ನೋದ್ರ ಮೇಲೆ ಈ ಬಾರಿಯ ಫಲಿತಾಂಶ ಗೊತ್ತಾಗತ್ತೆ. ಅದರ ಅಂಕಿಅಂಶವನ್ನು ನಿಖರವಾಗಿ ತಮ್ಮೆದುರಿಗೆ ಹೇಳ್ತೇನೆ. ಅಲ್ಲಿಗೆ ಫಲಿತಾಂಶ ಹೇಗಿರುತ್ತೆ ಅಂತ ನೀವೇ ಅಂದಾಜು ಹೋಗ್ಬೋದು. ನಾನು ಹೇಳಬೇಕಾದ ಅಗತ್ಯವಿರೋದಿಲ್ಲ. ಈ ಬಾರಿ ಎಲ್ಲ ಕಡೆ ಅಭ್ಯರ್ಥಿಗಳ ಪಟ್ಟಿ ಅಂತಿಮಗೊಂಡು ಬಿಟ್ಟಿದೆ. ಎಲ್ಲ ಕಡೆ ಅಭ್ಯರ್ಥಿಗಳು ಈಗಾಗಲೇ ಸಿದ್ಧರಾಗಿದ್ದಾರೆ. ಕಾಂಗ್ರೆಸ್ಸಿಂದ ಸಂಖ್ಯೆ ಎಷ್ಟು ಅಂತ ಕೇಳಬೇಕು ನೀವು. ಈ ಬಾರಿ ಕಾಂಗ್ರೆಸ್ಸಿನಿಂದ ಭಾರತ ದೇಶದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿರುವಂಥ ಅಭ್ಯರ್ಥಿಗಳ ಸಂಖ್ಯೆ ಕೇವಲ 328. ಎಲ್ಲಾದರೂ ನಮೂದಿಸಿಕೊಳ್ಳಿ. ಹಾಗಾದರೆ ಕಳೆದ ಬಾರಿ ಯಾವ 52 ಸೀಟ್ ಬಂತಲ್ಲ 2019ರಲ್ಲಿ, ಆವಾಗ ಎಷ್ಟು ಜನ ನಿಂತಿದ್ರು ಚುನಾವಣೆಗೆ? ಆವಾಗ ಚುನಾವಣೆಗೆ ನಿಂತಿರೋದು 421 ಸ್ಥಾನಗಳಲ್ಲಿ ಚುನಾವಣೆಗೆ ನಿಂತಿದ್ರು. ಅಂದರೆ ಈ ಬಾರಿ ಕಳೆದ ಬಾರಿಗಿಂತ 93 ಅಭ್ಯರ್ಥಿಗಳನ್ನು, ಕಡಿಮೆ ಅಭ್ಯರ್ಥಿಗಳನ್ನು ಚುನಾವಣಾ ಕಣಕ್ಕಿಳಿಸಿದೆ ಕಾಂಗ್ರೆಸ್ ಪಕ್ಷ. ಚುನಾವಣೆಗೆ ನಿಂತಿರೋರ ಸಂಖ್ಯೆನೇ ಕಡಿಮೆ ಆದಮೇಲೆ ಗೆದ್ದು ಅಧಿಕಾರಕ್ಕೆ ಹಿಡಿಯೋದು ಹೇಗೆ ಅನ್ನೋದನ್ನು ಮೊದಲು ನನಗೆ ಹೇಳಬೇಕು ನೀವು. ಇಷ್ಟಕ್ಕೆ ಮುಗಿಯೋದಿಲ್ಲ, ಇನ್ನು ಮುಂದೆ ತುಂಬ ವಿಷಯ ಹೇಳೋದಿದೆ. ಇದು ಒಂದು ಅಂಶದಲ್ಲಿ ಮುಗಿದು ಹೋಗೋದಿಲ್ಲ. ನಾವು ಸುಮಾರು 10 ವರ್ಷಗಳ ಹಿಂದೆ ಹೋಗಿ ವಾಪಸ್ ಬರೋಣ. ಆವಾಗ ನಿಮ್ಗೆ ಸ್ಪಷ್ಟವಾದಂಥ ಕಲ್ಪನೆ ಬರುತ್ತೆ ಮತ್ತು ತಾಳೆ ಹಾಕಲಿಕ್ಕೆ ಸುಲಭ ಆಗುತ್ತೆ. ನೋಡಿ, ಈ ಬಾರಿಯ ಈ ಎಡವಟ್ಟುಗಳು ಹೇಗಾಗಿದೆ ಪಕ್ಷಕ್ಕೆ ಅಂತ ಹೇಳ್ತೇನೆ. ಒಂದು, ಸೂರತ್ನಲ್ಲಿ ಇವರ ಅಭ್ಯರ್ಥಿ ತಪ್ಪು ಅಫಿಡವಿಟ್ ಸಲ್ಲಿಸಿದ್ದರಿಂದ, ಸಮರ್ಥನೆ ಮಾಡ್ಕೊಳ್ಳೋರು ತಪ್ಪು ಸಹಿ ಹಾಕಿದ್ದರಿಂದ, ನಕಲಿ ಸಹಿ ಹಾಕಿರೋದ್ರಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆಯಾದರು. ಇನ್ನು ಇಂದೋರ್ನಲ್ಲಿ, ಮಧ್ಯಪ್ರದೇಶದ ಇಂದೋರ್ನಲ್ಲಿ ಅಭ್ಯರ್ಥಿಯೇ ನಾಮಪತ್ರವನ್ನು ವಾಪಸ್ ಕೊಟ್ಟು ಕಣದಿಂದ ಹಿಂಸರಿದ್ಬಿಟ್ರು. 2 ಸ್ಥಾನಗಳನ್ನು, ಈ 328ರಲ್ಲಿ 2 ಸ್ಥಾನಗಳನ್ನು ಅಲ್ಲೇ ಕಳ್ಕೊಂಡ್ಬಿಡ್ತು ಕಾಂಗ್ರೆಸ್ ಪಕ್ಷ. ಅಲ್ಲಿಂದ ಮುಂದೆ ಬರೋಣ. 2004 ಇವರು ಅಧಿಕಾರಕ್ಕೆ ಬಂದರು. UPA ಸರ್ಕಾರ ಅಧಿಕಾರಕ್ಕೆ ಬಂತು ಭಾರತ ದೇಶದಲ್ಲಿ. ಅಟಲ್ ಬಿಹಾರಿ ವಾಜಪೇಯಿಯವರ ಸರ್ಕಾರವನ್ನು ಹಿಂದೆ ತಳ್ಳಿ ಎಲ್ಲ ವಿಪಕ್ಷಗಳನ್ನ ಸೇರಿಸ್ಕೊಂಡು UPA ಸರ್ಕಾರ ಬಂತು. ಚೇರ್ಪರ್ಸನ್ ಸೋನಿಯಾ ಗಾಂಧಿ ಇದ್ದರು. ಆ ಸಂದರ್ಭದಲ್ಲಿ ಎಷ್ಟು ಜನ ಚುನಾವಣೆ ನಿಂತಿದ್ರು? 417 ಜನ ಚುನಾವಣೆ ನಿಂತಿದ್ರು. ಈ ಬಾರಿಯೇ ನಿಂತಿದ್ದಾರಲ್ಲ 328 ಜನ. ಇಟ್ ಈಸ್ ದಿ ಲೋಯೆಸ್ಟ್ ನಂಬರ್ ಇನ್ ದ ಹಿಸ್ಟ್ರಿ ಆಫ್ ಕಾಂಗ್ರೆಸ್. ಕಾಂಗ್ರೆಸ್ಸಿನ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿರೋದು ಲೋಕಸಭಾ ಚುನಾವಣೆಯಲ್ಲಿ ಇದೇ ಬಾರಿ. ಅಲ್ಲಿಗೆ ಫಲಿತಾಂಶ ಏನು ಅಂತ ಆಲೋಚನೆ ಮಾಡಬೇಕು ಮತ್ತು ಪಕ್ಷ ಎಷ್ಟು ಹೈರಾಣ ಆಗಿದೆ ಅನ್ನೋದನ್ನು ಆಲೋಚನೆ ಮಾಡಬೇಕು. ನಾನು ಹೇಳ್ತಾ ಇದ್ದದ್ದು 2004 ಯಾವಾಗ ಸರ್ಕಾರ ರಚನೆ ಮಾಡಿದರು ಆ ಸಂದರ್ಭದಲ್ಲಿ 417 ಅಭ್ಯರ್ಥಿಗಳಿದ್ದರು. ಅದಾದಮೇಲೆ 2009 ಒಂದು ಟರ್ಮ್ ಮುಗಿದಿತ್ತು UPAದ್ದು, 2ನೇ ಟರ್ಮ್ ಆಗಲೇ ಅಧಿಕಾರ ಮಾಡಿ ಆಗಿತ್ತು. 2ನೇ ಟರ್ಮ್ನಲ್ಲಿ ಇವ್ರಿಗೆ ನಿಂತಂಥ ಅಭ್ಯರ್ಥಿಗಳು 440 ಜನ. ಈ ಬಾರಿಗಿಂತ 112 ಜನ ಹೆಚ್ಚು ನಿಂತಿದ್ರು. ಅವಾಗ ಗೆದ್ದ ಸಂಖ್ಯೆ ಕೇಳಬೇಡಿ.
ಗೆದ್ದದ್ದು ಕೇವಲ 210 ಜನ ಗೆದ್ದಿದ್ರು. 50%ಗಿಂತ ಕಡಿಮೆ ಜನ ಗೆದ್ದಿದ್ರು. 440ರಲ್ಲಿ 210 ಜನ ಗೆದ್ದಿದ್ರು. ಅಂದರೆ ಇವರು ಸ್ಟ್ರೈಕ್ ರೇಟ್ ಏನಿದೆ ಅದಕ್ಕಿಂತ ತೀರಾ ಕೆಟ್ಟ ದಯನೀಯವಾದ ಸೋಲನ್ನೇ ಈ ಪಕ್ಷ ಕಂಡ್ಕೊಂಡ್ಬಂದಿರೋದು. ಆದರೂ ಎಲ್ಲರನ್ನೂ ಸೇರಿಸ್ಕೊಂಡು ನಾವು ಪ್ರಜಾಪ್ರಭುತ್ವವನ್ನು ಉಳಿಸ್ತೀವಿ, ನರೇಂದ್ರ ಮೋದಿ ಅವ್ರನ್ನ ಹತ್ತಿಕ್ತೀವಿ ಅಂತ ಹೇಳ್ಕೊಂಡೇ ರಾಜಕಾರಣ ಮಾಡ್ಕೊಳ್ಳೋದು. ಇಲ್ಲಿ 2014 464 ಅಭ್ಯರ್ಥಿಗಳನ್ನ ಚುನಾವಣೆ ನಿಲ್ಲಿಸಿದ್ರು. ಮೊದಲ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗುವ ಸಂದರ್ಭ ಇದೆಯಲ್ಲ, ಆ ಸಂದರ್ಭದಲ್ಲಿ ಇವರು ಕಣದಲ್ಲಿ ಇಳಿಸಿದ್ದು 464 ಜನ. ಕಾರಣ ಏನು? 464 ಯಾಕೆ? ಇದ್ದಕ್ಕಿದ್ದ ಹಾಗೆ ಹಿಂದಿನ ಬಾರಿ 440 ಇದ್ದು 464, 24 ಸೀಟ್ ಹೆಚ್ಚಿಗೆ ಹೇಗಾಯಿತು? ಇವ್ರನ್ನ ಬಹಳಷ್ಟು ಜನ ವಿಪಕ್ಷದವ್ರು ಬಿಟ್ಟರು. ಏಕೆಂದರೆ ಕಾಂಗ್ರೆಸ್ಸಿಗೆ ಭಾಳ ದೊಡ್ಡದಾದಂಥ ಭ್ರಷ್ಟಾಚಾರದ ಕಳಂಕ ಅಂಟಿಕೊಂಡಿತ್ತು. ಯಾವುದು? ಕಾಮನ್ವೆಲ್ತ್ ಗೇಮ್ಸ್ನ ಹಗರಣ, 2G ಹಗರಣ, 3G ಹಗರಣ, ಜೀಜಾಜಿ ಹಗರಣ, ವಾಡ್ರಾ ಹಗರಣ, ಎಲ್ಲ ಹಗರಣಗಳು ಇವ್ರನ್ನ ಮೆತ್ತಿಕೊಂಡ್ಬಿಟ್ಟಿದ್ವು. ಕಳಂಕಪೂರಿತವಾದಂಥ ಪಕ್ಷ ಇದು ಅಂಥೇಳಿ ಭಾಳಷ್ಟು ಜನ ಇವ್ರ ಜೊತೆ ಸೇರಿಕೊಳ್ಳಿಲ್ಲ. ಇವರೇ 464 ಅಭ್ಯರ್ಥಿಗಳನ್ನು ಕಣದಲ್ಲಿರಿಸಿದರು. ನೋಡಿ, ಅಲ್ಲಿಂದ ಇಲ್ಲಿವರೆಗೆ. ಅದಾದಮೇಲೆ 2019 ವಿಷಯಕ್ಕೆ ಬರೋಣ. ಕಳೆದ ಬಾರಿ 421 ಜನ ಕಣದಲ್ಲಿದ್ದರು. ಅಂದರೆ ಇಷ್ಟೂ ವರ್ಷವೂ ಎಂದೂ ಇಷ್ಟು ಕಡಿಮೆ ಸಂಖ್ಯೆಯ ಅಭ್ಯರ್ಥಿಗಳನ್ನು ಕಾಂಗ್ರೆಸ್ಸು ಕಣಕ್ಕಿಳಿಸೇ ಇಲ್ಲ. ಮೊದಲ ಬಾರಿಗೆ ಈ ರೀತಿ ಕಣಕ್ಕಿಳಿಸಿದೆ. ಮತ್ತು ಅದಕ್ಕಿಂತ ಮಜಾ ಹೇಳ್ತೇನೆ ನಿಮಗೆ. ಯಾವ ರಸ್ತೆ ಮೂಲಕ ದಿಲ್ಲಿಯ ಗದ್ದುಗೆಯನ್ನು ಹತ್ತಬೇಕು, ಉತ್ತರ ಪ್ರದೇಶದ ಮೂಲಕ ದಿಲ್ಲಿಯ ಗದ್ದುಗೆ ಹತ್ತೋದು ಅಂತ ಒಂದು ರಾಜಕೀಯದಲ್ಲಿ ಒಂದು ಮಾತಿದೆ. ಉತ್ತರ ಪ್ರದೇಶದ ಮೂಲಕ ಅಂತ ಉತ್ತರ ಪ್ರದೇಶದಲ್ಲಿ ಎಷ್ಟು ಜನ ಕ್ಯಾಂಡಿಡೇಟ್ ಇದ್ದಾರೆ ಅದನ್ನು ನೋಡ್ಬೇಕು ನೀವು. ಭಾಳ ಮಜಾ ಇರೋದಲ್ಲೇ. ಉತ್ತರ ಪ್ರದೇಶದಲ್ಲಿ 2019ರಲ್ಲಿ 67 ಜನರನ್ನು ಕಣಕ್ಕಿಳಿಸಿತ್ತು ಕಾಂಗ್ರೆಸ್ ಪಕ್ಷ. 80ರಲ್ಲಿ 67 ಜನ ಕಣದಲ್ಲಿದ್ದರು. ಈ ಬಾರಿ ಎಷ್ಟು ಜನ ಇದ್ದಾರೆ ಸ್ವಾಮಿ? ಕೇವಲ 17 ಜನ ಕಣದಲ್ಲಿದ್ದಾರೆ. ಎಲ್ಲಿ 67, ಎಲ್ಲಿ 17. ಆ 17 ಕೂಡ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಇವರಿಗೆ ಭಿಕ್ಷೆಯನ್ನು ನೀಡಿದ್ದು. ಯಾವ ಷರತ್ತಿನ ಮೇಲೆ? ಷರತ್ತೇನು ಅಂದರೆ, ನೀವು ರಾಯ್ಬರೇಲಿ ಮತ್ತು ಅಮೇಥಿಯಲ್ಲಿ ಎಲ್ಲಿಯಾದರೂ ಚುನಾವಣೆಗೆ ನಿಲ್ಲಬೇಕು ನಿಮ್ಮ ಕುಟುಂಬದವರು. ನಮ್ಮ ಸ್ಟ್ರಾಂಗ್ ಹೋಲ್ಡ್ ಇರುವಂಥ ಅಲ್ಲಿ ವಿಧಾನಸಭಾ ಸದಸ್ಯರಿದ್ದಾರೆ, ನಮ್ಮ ಕ್ಯಾಂಡಿಡೇಟ್ ನಿಲ್ಲಿಕ್ಕೆ ತಯಾರಿದ್ದಾರೆ. ಆದರೂ ಕೂಡ ನಿಮಗೆ ಬಿಟ್ಕೊಡ್ತಾ ಇದ್ದೀನಿ. ಬಿಟ್ಕೊಡ್ಬೇಕು ಅಂದ್ರೆ ನೀವು ಅಮೇಠಿ ಎಲ್ಲಾರದು ನಿಲ್ಲಬೇಕು ನಿಮ್ಮ ಕುಟುಂಬದವರು, ಇಲ್ಲ ರಾಯ್ಬರೇಲಿ ಎಲ್ಲಾನು ನಿಲ್ಲಬೇಕು ಅಂತ. ಅಂದರೆ ನಿಮ್ಮನ್ನು ಬಲಿ ಹಾಕಲಿಕ್ಕೆ ಸಿದ್ಧರಾಗಿದ್ದೀವಿ ಅಂತ ಅಖಿಲೇಶ್ ಯಾದವ್ ಹೇಳಿದರು. ಯಾವ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ತೆಗೆದುಕೊಂಡು ಸರ್ಕಾರ ಮಾಡಲಿಕ್ಕೆ ಮುಂದೆ ಹೋಗಬೇಕು. ಯಾವುದೇ ಒಂದು ವಿಪಕ್ಷದ ಸರ್ಕಾರ ನಿರ್ಮಾಣ ಆಗೋದು ಹೇಗೆ? ಭಾಳ ಸಿಂಪಲ್ ಇದೆ. ಅದು ಒಂದು ದೊಡ್ಡ ಪಕ್ಷ ಇರುತ್ತೆ. ಆ ದೊಡ್ಡ ನಂಬರನ್ನು ಇಟ್ಕೊಂಡು ಉಳಿದ ಎಲ್ಲ ಸಣ್ಣ ಪುಟ್ಟ ಪಕ್ಷಗಳೇನಿದ್ದಾವೆ ಗೆದ್ಕೊಂಡಿರ್ತಾರೆ. ಅವರು ಆ ಅಂಬ್ರೆಲ್ಲ ಕೆಳಗಡೆ ಬರ್ತಾರೆ. ಆ ಛತ್ರಿ ಕೆಳಗಡೆ ಉಳಿದ ಎಲ್ಲರೂ ಸೇರ್ಕೊಂಡು ಸರ್ಕಾರ ರಚನೆ ಮಾಡ್ತಾರೆ. ಘಟಬಂಧನ್ ಅಂತ ಹೇಳ್ತಾರೆ, ಮಹಾಘಟಬಂಧನ್ ಅಂತ ಹೇಳ್ತಾರೆ, ಸಮ್ಮಿಶ್ರ ಅಂತ ಹೇಳ್ತಾರೆ, ಎಲ್ಲ ಸೇರ್ಕೊಂಡು ಮಾಡೋದು. ಆದರೆ ಇಲ್ಲಿ ದುರಂತ ಏನಪ್ಪ ಅಂತಂದರೆ, ಯಾವ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿಕ್ಕಿರುವಂಥ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಇದೆಯೋ ಅದು ಒಂದೇ ಇರೋದಲ್ಲಿ. ಬೇರೆ ಯಾವ ಪಕ್ಷಗಳು ಉಳಿದ್ವೆಲ್ಲ ಪ್ರಾದೇಶಿಕ ಪಕ್ಷಗಳು. ಯಾವುದೇ ಪಕ್ಷ ತೊಗೊಂಡ್ರೆ ನಿಮಗೆ ಅಲ್ಲಿರೋದು ಇವತ್ತಿರೋ ಇಂಡಿಯಾ ಅಲಯನ್ಸ್ನಲ್ಲಿ ಎಲ್ಲ ಪ್ರಾದೇಶಿಕ ಪಕ್ಷಗಳೇ. ರಾಷ್ಟ್ರೀಯವಾಗಿ ಪಕ್ಷ ಅಂಥೇಳಿ ಬೇರೆ ಪಕ್ಷಗಳು ಘೋಷಿಸ್ಕೊಂಡಿದ್ದವು. ಆಮ್ ಆದ್ಮಿ ಪಕ್ಷ ರಾಷ್ಟ್ರೀಯ ಪಕ್ಷ ಅನ್ನುವಂಥ ಅಫಿಲಿಯೇಷನನ್ನು ಪಡೆದಿದೆ. ಆದರೆ ಪ್ರಾದೇಶಿಕವಾಗಿ ಉಳಿದಿರುವಂಥದ್ದು ಎಲ್ಲಿ? ಪಂಜಾಬು ಮತ್ತು ದಿಲ್ಲಿಯಲ್ಲಿ ಉಳ್ಕೊಂಡಿರುವಂಥದ್ದು. ಇಡೀ ದೇಶಾದ್ಯಂತ ಇರೋದು ಕಾಂಗ್ರೆಸ್ ಪಕ್ಷ. ಅದು ಅತಿ ಹೆಚ್ಚು ಸ್ಥಾನವನ್ನು ಗೆದ್ಕೊಂಬರ್ಬೇಕು. ಅವ್ರ ಜೊತೆ ಕಮ್ಯುನಿಸ್ಟರು ಅವರು ಇವರು ಎಲ್ಲ ಏನೇನಿದ್ದಾರೆ ಅವರೆಲ್ಲ ಸೇರ್ಕೊಂಡು ಸರ್ಕಾರ ರಚನೆ ಮಾಡೋದು. ನೀವು ಚುನಾವಣೆಗೆ ನಿಲ್ಲಿಸಿಲ್ಲ ಅಂದರೆ ಗೆಲ್ಲುವ ಪ್ರಶ್ನೆ ಎಲ್ಲಿ ಬರುತ್ತೆ? ಗೆದ್ದ ಮೇಲೆ ಸರ್ಕಾರ ರಚನೆ ಮಾಡುವಂಥ ಪ್ರಶ್ನೆ ಎಲ್ಲಿ ಬರುತ್ತೆ? ನರೇಂದ್ರ ಮೋದಿ ಅವ್ರನ್ನ ಅವ್ರ ಜೊತೆ ಸೆಣಸಲಿಕ್ಕೆ ಎಲ್ಲಿ ಅವಕಾಶ ಇದೆ? ಇನ್ನು ಪಶ್ಚಿಮ ಬಂಗಾಳ ಬಗ್ಗೆ ಹೇಳ್ತೀನಿ. ಪಶ್ಚಿಮ ಬಂಗಾಳದಲ್ಲಿ ಕಳೆದ ಬಾರಿ 2019ರಲ್ಲಿ ಇರುವಂಥ 42 ಸ್ಥಾನಗಳಲ್ಲಿ 40 ಸ್ಥಾನಗಳಲ್ಲಿ ನಿಂತಿತ್ತು ಕಾಂಗ್ರೆಸ್ ಪಕ್ಷ. ಕಳೆದ ಬಾರಿ ಗೆದ್ದಿದ್ದು 2 ಸ್ಥಾನ, ಅದು ಬೇರೆ ವಿಚಾರ. ಅಧೀರ್ ರಂಜನ್ ಚೌಧರಿ ಮತ್ತು ಇನ್ನೊಬ್ಬರು ಇಬ್ಬರೇ ಗೆದ್ದದ್ದು. ಬಟ್ ಚುನಾವಣಾ ಕಣದಲ್ಲಿ 42ಕ್ಕೆ 40 ಜನ ಇದ್ದರು. ಈ ಬಾರಿ ಕೇಳಿದರೆ ನಕ್ಕು ಬಿಡ್ತೀರಿ. ಕಳೆದ ಬಾರಿ 40 ಜನ ನಿಂತದ್ದು, ಈ ಬಾರಿ 14 ಜನ ನಿಂತಿದ್ದಾರೆ. ಎಲ್ಲಿಯ 40, ಎಲ್ಲಿಯ 14, ಎಲ್ಲಿಯ 40, ಎಲ್ಲಿಯ 14, 14 ಸ್ಥಾನದಲ್ಲಿ ನಿಂತಿದೆ ಪಶ್ಚಿಮ ಬಂಗಾಳದಲ್ಲಿ. ಇರುವಂಥ ಬಹಳ ಮುಖ್ಯವಾದಂಥವು ನೀವು ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಇಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ತಗೊಂಡು ಸರ್ಕಾರ ರಚನೆಗೆ ಹೋಗಬೇಕು. ಭಾಳ ಮುಖ್ಯವಾದಂಥ ದೊಡ್ಡ ದೊಡ್ಡ ನಂಬರ್ಗಳು 80, 48, 47. ಇನ್ನು ಮಹಾರಾಷ್ಟ್ರದ ಬಗ್ಗೆ ಹೇಳ್ತೀನಿ. 48 ಸ್ಥಾನ ಇರುವಂಥದ್ದು. ಕಳೆದ ಬಾರಿ 2019ರಲ್ಲಿ 48ರಲ್ಲಿ 25 ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಸೆಣಸಿತ್ತು ಕಳೆದ ಬಾರಿ. ಈ ಬಾರಿ ಎಷ್ಟು ಜನ? ಕೇವಲ 17 ಜನ ಚುನಾವಣಾ ಕಣದಲ್ಲಿದ್ದಾರೆ. ಕಾರಣ ಏನು? ಈ ಬಾರಿ ಆ ಕಡೆ ಶರದ್ ಪವಾರ್ ಅವರ NCP ಇದೆ, ಈ ಕಡೆ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಇದೆ. ಇವರೆಲ್ಲರ ಜೊತೆ ಹಂಚಿಕೊಂಡು ಈ ಮಹಾಗಠಬಂಧನದಲ್ಲಿ ಇವರು ಸಿಕ್ಕಿದ್ದೇ 17 ಸ್ಥಾನ.
ಅಂದರೆ ಇಡೀ ದೇಶಾದ್ಯಂತ ಎಲ್ಲಿಯೂ ಕೂಡ ಪ್ರತಿಸ್ಪರ್ಧೆಯನ್ನು ಒಡ್ಡಬಲ್ಲಂಥ ದಾರ್ಷ್ಟ್ಯ, ಆತ್ಮವಿಶ್ವಾಸ, ಕೆಚ್ಚು ಯಾವುದೂ ಇರಲಾರ್ದಂಥ ಕಾಂಗ್ರೆಸ್ ಪಕ್ಷ ಕೇವಲ ನರೇಂದ್ರ ಮೋದಿಯವ್ರನ್ನ ನಿಂದಿಸುವ ಮೂಲಕ ಸರ್ಕಾರ ಮಾಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದೆ. ಈ ಅಂಕಿಅಂಶಗಳೇ ನಿಮ್ಗೆ ಹೇಳುತ್ತೆ ಏನಿರುತ್ತೆ ಫಲಿತಾಂಶ ಅಂತ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.